ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ವಿದ್ಯಾಧೀಶ ಕರಾಬ್ಜೋತ್ತಂ ಶ್ರೀಕೃಷ್ಣಾಸಕ್ತ ಮಾನಸಂ ಕೃಷ್ಣದ್ವೈಪಾಯನಂ ವಂದೇ ಸುರಪತ್ತನ ವಾಸಿನಿಂ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಕಣ್ವ ಮಠದ ಪರಂಪರೆಯಲ್ಲಿ ಬರುವಂತಹ ಮೋಕ್ಷಾರ್ಥವಾಗಿ ಸನ್ಯಾಸವನ್ನು ಸ್ವೀಕರಿಸಿದಂತಹ ಶ್ರೀ 1008 ಶ್ರೀ ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದಂತಹ ಚರಿತ್ರೆಯ ಅವಲೋಕನವನ್ನು ಮಾಡಿಕೊಳ್ಳೋಣ. ಮನುಷ್ಯನ ಜನ್ಮ ಬಂದಾಗ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಹಾಗೆ ಮನುಷ್ಯ ಜನ್ಮ ಬಂದ ಮೇಲೆ ತಂದೆ ತಾಯಿ ಋಣವನ್ನು, ಗುರು ಋಣವನ್ನು, ಸಮಾಜದ ಋಣವನ್ನು ತೀರಿಸಲೇಬೇಕು. ಆಗ ಮಾನವ ಜನ್ಮ ಸಾರ್ಥಕವಾಗ್ತದೆ ಎನ್ನುವಂಥ ಮಾತು. ಹಾಗೆ ಈ ಮೂರೂ ಋಣವನ್ನು ತೀರಿಸಿದಂಥವರು ನಮ್ಮ ಶ್ರೀ 1008 ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ಗುರು ಋಣವನ್ನು ತೀರಿಸಿದಂಥವರು. ಇವರು ಮೂಲತಃ ಸುರಪುರದವರು. ಇವರ ಹೆಸರು ಭೀಮಾಚಾರ್ಯ ಅನ್ನುವಂಥವರು. ಇವರು ವೇಣುಗೋಪಾಲ ದೇವಸ್ಥಾನದ ಹತ್ತಿರವಿರುವಂತಹ ಆಂಜನೇಯ ದೇವಸ್ಥಾನದ ಅರ್ಚಕರು. ಅಷ್ಟೇ ಅಲ್ಲ, ಶುಕ್ಲ ಯಜುರ್ವೇದೀಯ ಕಣ್ವ ಮಠದ ಕಾತ್ಯಾಯನ ಸೂತ್ರದ ಕಾಶ್ಯಪ ಗೋತ್ರದ ಸದ್ಭಕ್ತರು, ಸಜ್ಜನರು, ಮಧ್ವ ಸಿದ್ಧಾಂತದಲ್ಲಿ ಅಪರಿಮಿತವಾದಂತಹ ಜ್ಞಾನ ಉಳ್ಳಂಥವರು. ಇವರು ಸದಾ ಜನರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಬೋಧಿಸುವಲ್ಲಿ ನಿರತರಾದಂಥವರು. ಇಂಥವರು ಸುರಪುರ ಸಂಸ್ಥಾನದ ನಾಲ್ವಡಿ ಪಿಡ್ಡನಾಯಕನ ಸ್ನೇಹಿತರೂ ಆಗಿದ್ದರು, ಆತ್ಮೀಯರೂ ಆಗಿದ್ದರು. ಅವರು ನಮ್ಮ ಕಣ್ವ ಮಠದ ಪರಂಪರೆಯಲ್ಲಿ ಬರುವಂತಹ ಮೊದಲು ಶ್ರೀಮನ್ ಮಾಧವ ತೀರ್ಥರು, ಆನಂತರ ಅಕ್ಷೋಭ್ಯ ತೀರ್ಥರು. ಇವರಿಬ್ಬರು ಕಣ್ವ ಮಠದ ಒಂದು ಸ್ಥಾಪನೆಯಾದ ನಂತರ ಇವರು ವಾಸವಾದದ್ದು, ಇವರು ಕೃಷ್ಣನ ಕೈಂಕರ್ಯವನ್ನು ನಡೆಸಿದ್ದು ವೀರಘಟ್ಟದಲ್ಲಿ. ವೀರಘಟ್ಟ ಅನ್ನುವಂಥದ್ದು ಕೃಷ್ಣ ನದಿಯ ಬಲದಂಡೆಯಲ್ಲಿ ಇರುವಂಥದ್ದು. ತಿಂತಿಣಿ ಅಂತ ನಾವು ಹೇಳ್ತೀವಿ, ಅಲ್ಲಿ ಬಲದಂಡೆಯಲ್ಲಿ ಇತ್ತು. ನಮ್ಮ ಭಕ್ತರೆಲ್ಲರೂ ಸುರಪುರ ಸಂಸ್ಥಾನ ಕೃಷ್ಣ ನದಿಯ ಎಡದಂಡೆಯಲ್ಲಿತ್ತು. ಹೀಗಾಗಿ ಭಕ್ತರಿಗೆ ಆ ನದಿಯನ್ನು ದಾಟಿಕೊಂಡು ಬಂದು ಹೋಗೋದಕ್ಕೆ ಸ್ವಲ್ಪ ಕಷ್ಟವಾಗ್ತಾಯಿತ್ತು. ಹಾಗಾಗಿ ಈ ಭೀಮಾಚಾರ್ಯರು ಏನು ಮಾಡಿದರು ಅಂದರೆ, ಏನಾದರೂ ಒಂದು ಮಾಡಬೇಕು ಅಂತ ಅಂದುಕೊಂಡು ಎಲ್ಲ ಭಕ್ತರನ್ನು ಕರ್ಕೊಂಡು ಅರಸರಲ್ಲಿಗೆ ಹೋದರು. ಅರಸರೇ, ನಿಮಗೆ ನಮಸ್ಕಾರ. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ತಾವು ಪೂರ್ವಕಾಲದಿಂದಲೂ ಕೂಡ ತಮ್ಮ ಮನೆತನದವರು ಗೋ ಬ್ರಾಹ್ಮಣ ಧರ್ಮಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಟ್ಟಂಥವರು, ಧರ್ಮ ರಕ್ಷಣೆ ಮಾಡ್ತಾ ಬಂದವರು. ನಾವು ಒಂದು ವಿನಂತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಅಂತ ಹೇಳಿದರು. ಆಗ ಅರಸರಂದ್ರೆ, ಏನು ಹೇಳ್ರಿ ಅಂತ. ಏನಿಲ್ಲ, ನಮ್ಮ ಕಣ್ವ ಮಠ ವೀರಘಟ್ಟದಲ್ಲಿ ವಾಸವಾಗಿದೆ ನಮ್ಮ ಗುರುಗಳು ಇಬ್ಬರು, ಮಾಧವ ತೀರ್ಥರು ಮತ್ತು ಅಕ್ಷೋಭ್ಯ ತೀರ್ಥರು ಇಬ್ಬರು ವೀರಘಟ್ಟದಲ್ಲಿಯೇ ತಮ್ಮ ಕೈಂಕರ್ಯವನ್ನು ಮಾಡಿದರು, ವಿಠ್ಠಲ ಕೃಷ್ಣನ ಸೇವೆಯನ್ನು ಮಾಡಿದರು. ಈಗ ಮೂರನೇ ಯತಿಗಳಾದಂತಹ ಶ್ರೀ ವಿದ್ಯಾಧೀಶ ತೀರ್ಥರು ಕೂಡ ಅಲ್ಲೇ ವಿರಾಜಮಾನರಾಗಿದ್ದಾರೆ ಮತ್ತು ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಬಂದು ಹೋಗುವುದಕ್ಕೆ ಭಕ್ತರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಾವು ಶ್ರೀಮಠಕ್ಕೆ ಸ್ವಲ್ಪ ಜಾಗೀರನ್ನು ಕೊಟ್ಟು ಅಭಿವೃದ್ಧಿಗೆ ಮತ್ತು ಭಕ್ತರಿಗೆ ಬಂದು ಹೋಗೋದಕ್ಕೆ ಅನುಕೂಲವಾಗುವಂತೆ ಮಾಡಿಕೊಡ್ರಿ ಅಂತ ವಿನಂತಿ ಇಟ್ಟರು ಅವ್ರ ಮುಂದೆ. ಆಗ ಅವರಂದರು, ಆಯಿತು ಅಂದರು. ಧರ್ಮವಿಷ್ಟರಾದಂತಹ ಅರಸರು ಆಯಿತು ಅಂದರು. ಅವರು ಸಭೆಯನ್ನು ಕರೆದು ಕಣ್ವ ಮಠಕ್ಕೆ ಹುಣಸಗಿ ಗ್ರಾಮವನ್ನು ಕೇಂದ್ರವಾಗಿಟ್ಟುಕೊಂಡು 40 ಗ್ರಾಮವನ್ನು ಜಾಗೀರಾಗಿ ಕೊಡಲು ನಿರ್ಧರಿಸಿದರು. ಮತ್ತು ಸಭೆಗೆ ಶ್ರೀ ಗುರುಗಳನ್ನೇ ಕರೆಸಿದರು. ಗುರುಗಳು ಆ ಸಭೆಯಲ್ಲಿ ಭಾಗವಹಿಸಿದರು. ಆಗ ಓದಬೇಕಾದಾಗ ಏನಾಯಿತು ಅಂದರೆ, ಹುಣಸಗಿ ಅನ್ನೋದರ ಬದಲು ಹುಣಸಿ ಹೊಳೆ ಆಗಿಬಿಟ್ಟಿತ್ತು. 40 ಗ್ರಾಮ ಅನ್ನೋದರ ಬದಲು 4 ಆಗಿಬಿಟ್ಟಿತ್ತು. ಅದೇ ಥರ ಅದು ಜಾಗೀರಾಕಿ ಕೊಟ್ಟುಬಿಟ್ರು. ಆಗ ಗುರುಗಳು ಒಂದು ಮಾತು, ವಿದ್ಯಾಧೀಶ ತೀರ್ಥರು ಒಂದು ಮಾತು ಚಕಾರವನ್ನು ಎತ್ತಲಿಲ್ಲ. ಇದು ವಿಠ್ಠಲ ಕೃಷ್ಣನ ಅಪೇಕ್ಷೆ ಇಷ್ಟೇ ಇದೆ, ನಮಗಿಷ್ಟೇ ಸಾಕು, ನಾವು ಸನ್ಯಾಸಿಗಳು, ನಮಗೇನೂ ಬೇಕಾಗಿಲ್ಲ, ಸಾಕು, ವಿಠ್ಠಲ ಕೃಷ್ಣನ ಕೈಂಕರ್ಯ ಮಾಡೋದಕ್ಕೆ ಇಷ್ಟು ಸಾಕು ಅಂತ ಅವರದನ್ನು ಒಪ್ಕೊಂಡ್ಬಿಟ್ರು. ಅದರಂತೆ ಅವರು ಏನು ಮಾಡಿದರು, ಗುರುಗಳು ಹುಣಸಿ ಹೊಳೆಗೆ ಆಗಮಿಸಿ ಅಲ್ಲಿ 5 ಕುಟೀರಗಳನ್ನು ಹಾಕಿದರು. ಪರ್ಣ ಕುಟೀರಗಳನ್ನು ಹಾಕಿ, 1 ಕುಟೀರ ತಮಗಾಗಿ ಮತ್ತು 4 ಕುಟೀರಗಳು ಬಂದು ಹೋಗುವಂತಹ ಭಕ್ತರಿಗಾಗಿ ಹಾಕಿದರು. ಅಲ್ಲಿಂದ ಭೀಮಸೇನಾಚಾರ್ಯರು ನಿರಂತರವಾಗಿ ಮಠದ ಒಂದು ಸೇವೆಯನ್ನು, ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡರು ಮತ್ತು ಸತತವಾಗಿ ಗುರುಗಳ ಜೊತೆಗೆ ತಮ್ಮ ಸಮಯವನ್ನು ಕಳೀತಾ ಇದ್ದರು. ಅವರ ಬೇಕು ಬೇಡಗಳನ್ನು ನೋಡ್ಕೊಳ್ತಾ ಇದ್ದರು. ಅವರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನು ಸದಾ ಮಾಡ್ತಾಯಿದ್ರು. ಹೀಗೆ
ಕಾಲಗಳು ಕಳೆದ ಮೇಲೆ ಒಂದು ಸಾರಿ ಕೇಳಿದರು, ಯಾರೋ ಗುರುಗಳು ಕೇಳಿದರು. ಏನಂತ ಕೇಳಿದರು ಅಂದರೆ, ಭೀಮಾಚಾರ್ಯರೇ, ನೀವು ಶ್ರೀಮಠದ ಪರಮಭಕ್ತರು, ಯಾವಾಗಲೂ ಶ್ರೀಮಠದ ಏಳಿಗೆಯನ್ನು, ಶ್ರೀಮಠದ ಭಕ್ತರ ಒಂದು ಒಳ್ಳೆಯ ಭವಿಷ್ಯವನ್ನು ನೀವು ಏನು ಮಾಡುವಂಥವ್ರು, ಅಪೇಕ್ಷಿಸುವಂಥವ್ರು. ನಾವು ನಿಮಗೆ ಏನು ಮಾಡಬೇಕು ಅಂತ ಕೇಳಿದ್ರು. ನಾವು ಏನಾದರೂ ನಿಮಗೆ ಬಹುಮಾನವಾಗಿ ಆಶೀರ್ವಾದಪೂರ್ವಕವಾಗಿ ಏನನ್ನಾದರೂ ಕೊಡಬೇಕಲ್ಲ ಅಂತ ಕೇಳಿದರು. ಆಗ ಅವರು ಹೇಳಿದರು, ಇಲ್ಲ ಗುರುಗಳೇ, ನನಗೇನು ಬೇಕಿಲ್ಲ, ನನಗೂ ಕೂಡ ಏನೂ ಬೇಕಿಲ್ಲ. ಯಾಕಂದರೆ ಅವರು ನಿಸ್ವಾರ್ಥವಾಗಿ ಸೇವೆ ಮಾಡುವಂಥವ್ರು. ನಾನು ಶ್ರೀಮಠದಿಂದ ನಾನು ಏನೇನೂ ಅಪೇಕ್ಷಿಸುವುದಿಲ್ಲ, ಆದರೆ ನೀವು ಕೊಡುವುದಾದರೆ ನನಗೆ ಮೋಕ್ಷಾರ್ಥವಾಗಿ ಸನ್ಯಾಸ ದೀಕ್ಷೆಯನ್ನು ಕೊಡ್ರಿ ಅಂತ ವಿನಂತಿಸ್ಕೊಂಡ್ರು. ಆಗಲಿ, ಒಂದು ಒಳ್ಳೆಯ ಸಮಯದಲ್ಲಿ ನಾನು ನಿಮಗೆ ದೀಕ್ಷೆಯನ್ನು ಕೊಡ್ತೀನಿ ಅಂತ ಗುರುಗಳು ಹೇಳಿದರು. ಅದರ ಪ್ರಕಾರ ಕ್ರಿಸ್ತಶಕ 1818ರಲ್ಲಿ ಶ್ರೀ ಭೀಮಾಚಾರ್ಯರಿಗೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಕೃಷ್ಣದ್ವೈಪಾಯನ ತೀರ್ಥ ಎನ್ನುವಂತಹ ನಾಮಾಭಿಧಾನವನ್ನು ನೀಡಿ ಮೋಕ್ಷಾರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ನೀವು ನಿಮ್ಮ ಸಾಧನೆಯನ್ನು ಮಾಡಿ ಕೃತಾರ್ಥರಾಗ್ರಿ ಅಂತ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಹೀಗೆ ಮಾಡಿದ ನಂತರ ಅವರು ಸದಾ ಏನು ಮಾಡಿದ್ರು, ಅವರು ತಮ್ಮ 15 ವರ್ಷಗಳ ಕಾಲಾವಧಿ ಅವರದು. 15 ವರ್ಷಗಳ ಕಾಲದಲ್ಲಿಯೂ ಕೂಡ ಅವರು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಇತರ ಪ್ರದೇಶಗಳಿಗೆ ಸಂಚಾರ ಮಾಡಿ ಅವರು ಜ್ಞಾನವನ್ನು ನೀಡಿದರು, ಧರ್ಮ ಜಾಗೃತಿಯನ್ನು ಮಾಡಿದರು, ಜನರಲ್ಲೇ ಧರ್ಮದ ಕುರಿತು ಅಭಿರುಚಿಯನ್ನು ನೀಡಿದರು. ಅವ್ರಿಗೇನೂ ಬೇಕಾಗಿರಲಿಲ್ಲ. ಅವರು ನಿಜವಾಗಿಯೂ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಮಹಾಮಹಿಮರವರು. ಹೀಗಾಗಿ ಅವರೆಲ್ಲ ಬೇರೆ ಬೇರೆ ಪ್ರದೇಶಗಳಿಗೆ ಸಂಚಾರ ಮಾಡಿ ಅಲ್ಲಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡೋದರಲ್ಲಿ ನಿರತರಾದರು. ಹೀಗೆ ಮಾಡಬೇಕಾದಾಗ ಅವರು ವಿದ್ಯಾಧೀಶರು ಇನ್ನೂ ಪೀಠಾಧಿಕಾರಿಗಳು ಆಗಿದ್ದರು, ಇನ್ನೂ ಪೀಠದಲ್ಲೇ ಇದ್ದರು. ಅವರು ಆ ಅವಧಿಯಲ್ಲಿ ಅಂದರೆ ಕ್ರಿಸ್ತಶಕ 1833ರಲ್ಲಿ ಪಾಲ್ಗುಣ ಶುಕ್ಲ ಪೂರ್ಣಿಮಾದಂದು ಬೃಂದಾವಸ್ಥರು. ಅವರ ಒಂದು ಬೃಂದಾವನ ಸುರಪುರದಲ್ಲಿ ಇದೆ. ಸುರಪುರ ಸಂಸ್ಥಾನದ ಆಗಿನ ಅರಸರಾದಂಥ ರಾಜ ಕೃಷ್ಣಪ್ಪ ನಾಯಕರು ತಮ್ಮ ತೋಟಕ್ಕೆ ಹೋಗುವ ದಾರಿಯಲ್ಲಿ ಶ್ರೀ ಕೃಷ್ಣದ್ವೈಪಾಯನ ತೀರ್ಥರ ವೃಂದಾವನ ಸ್ಥಾಪಿಸಲು ಅನುವು ಮಾಡಿಕೊಟ್ರು. ಅವರು ಮತ್ತು ನಮ್ಮ ವಿದ್ಯಾಧೀಶ ತೀರ್ಥರು ಸೇರಿಕೊಂಡು ಅವರ ವೃಂದಾವನವನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಇವರ ಒಂದು ಆರಾಧನೆ ಸುರಪುರದಲ್ಲೇ ನಡೀತಾ ಇದೆ. ಅದು ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ಶುಕ್ಲ ಚತುರ್ದಶಿ ಪೂರ್ವಾರಾಧನೆ, ಪಾಲ್ಗುಣ ಶುಕ್ಲ ಪೂರ್ಣಿಮಾ ಮಧ್ಯಾರಾಧನೆ, ಪಾಲ್ಗುಣ ಕೃಷ್ಣ ಪಾಡ್ಯ ಉತ್ತರಾಧನೆ. ಈ 3 ದಿನದ ಆರಾಧನೆಯನ್ನು ಅಲ್ಲಿಯ ಭಕ್ತವೃಂದ ಬಹಳ ಶ್ರದ್ಧಾ ಭಕ್ತಿ ಗೌರವದಿಂದ ಅಲ್ಲಿ ಆಚರಿಸಲಾಗ್ತಾಯಿದೆ. ಇಂತಹ ಮಹಾಮಹಿಮರ ಚರಿತೆಯನ್ನು, ತಮ್ಮನ್ನು ಧರ್ಮಕ್ಕಾಗಿ, ತಮ್ಮನ್ನು ಗುರುವಿಗಾಗಿ, ತಮ್ಮನ್ನು ಸಮಾಜಕ್ಕಾಗಿ ಅರ್ಪಿಸಿಕೊಂಡಂತಹ ಮಹಾಮಹಿಮರ ಆರಾಧನೆಯ ಸಂದರ್ಭದಲ್ಲಿ ಅವರಲ್ಲಿ ನಾವು ಜ್ಞಾನ ಭಕ್ತಿ ವೈರಾಗ್ಯವನ್ನು ಪ್ರಾರ್ಥಿಸೋಣ. ಅವರು ನಮಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ, ಅವರು ನಮಗೆ ನಮ್ಮ ಎಲ್ಲ ಮಠದ ಭಕ್ತರಿಗೆ ಅಪೇಕ್ಷೆ ಪಡುವಂತಹ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಕೃಷ್ಣ ಅರ್ಪಣ ಮಸ್ತು.